ನನ್ನ ಮೈಂಡು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ನನಗೆ ಮೆಡಿಟೇಷನ್ನು ಮಾಡೋಕ್ಕಾಗಲ್ಲ, ಅಥವಾ ಒಂದು 5 ನಿಮಿಷ ಏನೋ ಮೈಂಡ್ ಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋಣ ಅಂದರೆ ಅದೂ ಆಗಲ್ಲ. ಬಟ್ ನನಗೆ ಗೊತ್ತಿದೆ ನಮ್ಮ ಮನಸ್ಸಿನಲ್ಲಿ ಅಗಾಧವಾದ ಶಕ್ತಿ ಇದೆ. ನನ್ನ ಸುಪ್ತ ಮನಸ್ಸನ್ನು ಅಥವಾ ಒಳ ಮನಸ್ಸನ್ನು ನಾನು ಸೂಕ್ತ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಹಲವಾರು ವೈವಿಧ್ಯಮಯವಾದ ವಿಚಾರಗಳನ್ನು ಹೊರತೆಗಿಬಹುದು. ಆದರೆ ಏನ್ ಮಾಡೋದಪ್ಪ ಈ ರೆಸ್ಟ್ಲೆಸ್ ಮೈಂಡಿಗೆ, ಯಾವ ಥರ ಕಂಟ್ರೋಲ್ ತರೋದು ಅಂತ ಯೋಚನೆ ಮಾಡ್ತಾ ಇದ್ರೆ ನಾನು ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಿಮಗೆ ಜರ್ನಲಿಂಗ್ ಅನ್ನೋ ಒಂದು ಅಮೇಝಿಂಗ್ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಎಸ್, ನಾವು ನಮ್ಮ ಹ್ಯಾಂಡ್ ರೈಟಿಂಗ್ನ ಮೈಂಡ್ ರೈಟಿಂಗ್ ಅಂತ ಕರಿತೀವಲ್ವಾ. ಅಂದ್ರೆ ನಾವು ಬರಿಬೇಕಾದ್ರೆ ಕೇವಲ ಏನೋ ಬ್ರೈನಲ್ಲಿ ಹಾಗೆ ಏನೋ ಯೋಚನೆ ಮಾಡ್ತಾ ಹಾಗೆ ಬರೆದು ಬಿಡೋದು ಅಷ್ಟೇ ಅಲ್ಲ. ನಮ್ಮ ಅಂತರ್ಮನಸ್ಸಿನಿಂದ ವಿಚಾರಗಳನ್ನ ಹೊರ ಹಾಕ್ತೀವಿ, ನಮ್ಮ ಸುಪ್ತ ಮನಸ್ಸಿನಿಂದ ವಿಚಾರಗಳನ್ನ ಕ್ಲಿಯರ್ ಮಾಡ್ಕೊಳ್ತಾ ಇರ್ತೀವಿ. ಎಷ್ಟೋ ಇನ್ನರ್ ಡೈನಮಿಕ್ಸ್ ಒಳಗಡೆ ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ ನಮ್ಮ ಹೃದಯದಿಂದ ಬರದೆ ಅಂತೆಲ್ಲ ಹೇಳ್ತಿರ್ತೀವಿ ಕೆಲವು ಸತಿ ಅಲ್ವಾ. ಸೊ ಇದೇ ಬರೆಯುವ ಈ ಅತ್ಯಂತ ಉತ್ತಮವಾದ ಹವ್ಯಾಸವನ್ನ ನಾವು ಹಲವಾರು ರೀತಿಯಲ್ಲಿ ಅಮೇಝಿಂಗ್ ಹೀಲಿಂಗ್ಗೂ ಯೂಸ್ ಮಾಡ್ಕೊಳ್ಬಹುದು ಅಂದ್ರೆ ನೀವು ನಂಬ್ತೀರಾ? ಎಸ್, ಇಟ್ ಈಸ್ ಡೆಫಿನೆಟ್ಲಿ ಪಾಸಿಬಲ್. ನೀವು ಕೇಳಿರ್ತೀರಾ ಅಲ್ವಾ, ನಾನು ಡೈರಿ ಬರೀತೀನಿ, ನನ್ನ ದಿನದಲ್ಲಿ ನಡೆದಿದ್ದೆಲ್ಲ ಬರೀತೀನಿ, ನಂಗೆ ಅಭ್ಯಾಸ ಇದೆ ಅಂತ. ನೀವು ಅಷ್ಟೊಂದೆಲ್ಲ ಟೈಮ್ ಏನಿದು ಕೊಡೋದು ಬೇಕಾಗಿಲ್ಲ. ಇನ್ನೂ ಸುಲಭವಾಗಿ, ಇನ್ನೂ ಎಫೆಕ್ಟಿವ್ ಆಗಿ ಮಾಡುವಂತ ಈ ಒಂದು ಜರ್ನಲಿಂಗ್ ಕ್ರಿಯೆಯಿಂದ ಹಲವಾರು ಆಸ್ಪೆಕ್ಟ್ಸ್ಗಳಲ್ಲಿ ನೀವು ಬೆಟರ್ಮೆಂಟ್ನ ನೋಡಬಹುದು. ಇವತ್ತಿನ ಸಂಚಿಕೆಯಲ್ಲಿ ಈ ಥರದೊಂದು 5-6 ಅಮೇಝಿಂಗ್ ಟಿಪ್ಸ್ ಅನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಖಂಡಿತ ನಿಮ್ಮ ಆಸಕ್ತಿ ಮತ್ತು ಸಮಯ. ಯಾಕಂದ್ರೆ ಎಸ್, ಇದು ವರ್ಕ್ ಆಗತ್ತೆ ಅನ್ನೋ ನಂಬಿಕೆ, ಆಸಕ್ತಿ ಮತ್ತು ಅದಕ್ಕೆ ನೀವು ನಿರ್ದಿಷ್ಟವಾದ ಸಮಯ ಕೊಡದೇ ಇದ್ರೆ ಖಂಡಿತ ರಿಸಲ್ಟ್ಸ್ ಅಂತೂ ಬಿಡಿ, ನಿಮಗೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಷ್ಟು ಕೂಡ ಮೆಚುರಿಟಿ ಬರೋದಿಲ್ಲ. ವೆಲ್, ಎಸ್, ಐ ನೋ ಇಟ್ ವರ್ಕ್ಸ್, ನಂಗೆ ಇದು ಆಸಕ್ತಿ ಇದೆ ಅಂದಮೇಲೆ ನಿಮಗೆ ಬೇಕಾಗೋದು ಒಂದು ಬ್ಯೂಟಿಫುಲ್ ಡೈರಿ. ಎಸ್, ಯೂಶಲಿ ನಾವೊಂದು ಕ್ರಿಯೇಟಿವ್ ಡೈರಿ ಅಥವಾ ಒಂದು ಎಕ್ಸ್ಕ್ಲೂಸಿವ್ ಬುಕ್ ತರ, ಏನೋ ಡಿಸೈನ್ ಬುಕ್ ತರ ಇಟ್ಕೊಂಡ್ರೆ ನಮ್ಮ ಮೈಂಡಿಗೆ ಅದ್ರ ಜೊತೆ ಕನೆಕ್ಟ್ ಆಗಕ್ಕೆ ಏನೋ ಒಂದು ಹುಮ್ಮಸ್ ಬರುತ್ತೆ. ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನಾರ್ಮಲ್ ನೋಟ್ಬುಕ್ ತಗೊಳ್ಬಹುದು, ತೊಂದರೆ ಇಲ್ಲ. ಅಂಡ್ ನಿಮ್ಮ ಫೇವ್ರೆಟ್ ಕಲರ್ ಪೆನ್ನು ಅಥವಾ ಕಲರ್ಸ್ ಜಾಸ್ತಿ ಇರುವಂತಹ ಬೇರೆ ಬೇರೆ ಪೆನ್ಗಳು, ಈ ತರ ಯು ಕ್ಯಾನ್ ಮೇಕ್ ಇಟ್ ಅ ಲಿಟಲ್ ಮೋರ್ ಕ್ರಿಯೇಟಿವ್ ಟು ಇಂಡಲ್ಜ್ ಡೀಪರ್ ಇನ್ ಟು ದಿಸ್ ಆಕ್ಟಿವಿಟಿ. ರೈಟ್, ಮೊದಲನೇದಾಗಿ ನಮಗೆ ಎಷ್ಟೋ ಸಾರಿ ಬೇರೆಯವ್ರ ಮೇಲೆ ಸೇಡು, ಸಿಟ್ಟು, ದ್ವೇಷ, ಆಕ್ರೋಶ, ಬೇಜಾರು, ಅಯ್ಯೋ ಯಾಕೆ ಹಿಂಗ್ ಮಾಡಿದ್ರು ಅಂತ ಎಷ್ಟು ಕೋಪ ಬರ್ತಾ ಇರುತ್ತೆ. ಬಟ್ ನಾವು ತುಂಬಾ ಹೆಲ್ಪ್ಲೆಸ್ ಆಗ್ಬಿಟ್ಟಿರ್ತೀವಿ. ಯಾಕೆ ಹೇಳಿ? ಅವ್ರ ಹತ್ರ ಹೋಗಿ ಜಗಳ ಮಾಡಕ್ಕಾಗಲ್ಲ, ಬೈಯಕ್ಕಾಗಲ್ಲ, ಯಾಕೆ ಹೀಗೆ ಮಾಡ್ದೆ ಅಂತ ರೇಗಾಡಕ್ಕೂ ಆಗಲ್ಲ. ಆ ಥರದೊಂದು ಸಂದರ್ಭದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಬಟ್ ಅನ್ಫಾರ್ಚುನೇಟ್ಲಿ ಮೈಂಡ್ ಸುಮ್ಮನೆ ಇರ್ಬೇಕಲ್ಲ, ಹಾಗೆ ಮಾಡ್ಬಿಟ್ರು ಅಂತ ಬೇಜಾರು ಮಾಡಿಸ್ತಾನೆ ಇರುತ್ತೆ, ದ್ವೇಷ ತರಿಸ್ತಾನೆ ಇರುತ್ತೆ, ಸಂಕಟ ಬರ್ತಾನೆ ಇರುತ್ತೆ. ಅಂಡ್ ಆ ಭಯ, ಬೇಜಾರು, ಕೋಪ, ಅಸಮಾಧಾನ, ಆಕ್ರೋಶ ಎಲ್ಲುದ್ಭವ ಆಗತ್ತೆ ನಿಮ್ ಒಳಗಡೆ ತಾನೆ. ಸೊ ಕೆಟ್ಟದ್ ಮಾಡೋರು ಒಂದ್ಸತಿ ಕೆಟ್ಟದ್ ಮಾಡಿ ಹೊಟ್ಟೋಗ್ಬಿಟ್ರು, ಬಟ್ ಕೆಟ್ಟದ್ ಮಾಡಿದ್ರು ಅಂತ ಎಷ್ಟೋ ಸತಿ 10-20 ವರ್ಷ ಮೈಂಡಲ್ಲಿ ಹಾಕೊಂಡ್ ರನ್ ಮಾಡ್ತಾ ಇರೋ ನಿಮಗೆ ಅವ್ರು ಕೆಟ್ಟದ್ ಮಾಡೋಕ್ಕಿಂತ ಜಾಸ್ತಿ ನಿಮ್ ಮೈಂಡೇ ಆ ವಿಷಯದಲ್ಲಿ ನಿಮಗೆ ಕೆಟ್ಟದ್ ಮಾಡ್ಬಿಟ್ಟಿರುತ್ತೆ. ಸೊ ಅದನ್ನ ರಿಲೀಸ್ ಮಾಡೋದು ಎಷ್ಟು ಮುಖ್ಯ ಅಲ್ವಾ. ಸೊ ನೀವು ನಿಮ್ ಬುಕ್ ತಗೊಂಡು ಆ ವ್ಯಕ್ತಿಗೆ ಅಡ್ರೆಸ್ ಮಾಡಿ. ಫಾರ್ ಎಕ್ಸಾಂಪಲ್, ಎಕ್ಸ್ ವ್ಯಕ್ತಿ ನಿಮಗೆ ತುಂಬಾ ನೋವು ಕೊಟ್ಟಿದ್ದಾರೆ, ಡಿಯರ್ ಎಕ್ಸ್ ಅಂತ ಬರೆದು ನೀವು ನಿಮ್ ವಿಚಾರವನ್ನ ಸಂಕ್ಷಿಪ್ತವಾಗಿ, ತುಂಬಾ ಕದೆ ತರ ಪೇಜ್ಗಳ ಗಟ್ಲೆ ಬರಿಬೇಡಿ, ಸಂಕ್ಷಿಪ್ತವಾಗಿ ಬರೀರಿ. ನೀನು ಈ ಕಾರಣಗಳಿಗೆ ಈಗ ಮಾಡಿರ್ಬಹುದು, ಈ ತರ ಮಾಡೋದ್ರಿಂದ ನಂಗೆ ಈ ತರದೆಲ್ಲ ನೋವಾಯ್ತು, ಆದ್ರೆ ನಿನ್ ಒಂದಲ್ಲ ಒಂದಿನ ಇದು ಅಧರ್ಮ ಅಥವಾ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ, ಅಥವಾ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ನಿನಗೆ ಗೊತ್ತಾಗುತ್ತೆ. ಆಗ ನೀನ್ ಪ್ರಾಬ್ಲಿ ರಿಗ್ರೆಟ್ ಮಾಡ್ತೀಯಾ. ಬಟ್ ಈ ವಿಚಾರದಿಂದ ನೀನು ಈ ಒಳ್ಳೆ ವಿಚಾರಗಳನ್ನ ತಿಳ್ಕೊ. ಯಾವ ಕಾರಣಕ್ಕೆ ಅದನ್ನ ಮಾಡಿದ್ಯೋ ಅದನ್ನ ಒಳ್ಳೆ ರೀತಿಯಲ್ಲಿ ಪಡ್ಕೊಳ್ಳುವಂತ ಅಭ್ಯಾಸ ನಿನಗೆ ಬರ್ಲಿ. ಭಗವಂತ ನಿನಗೆ ಆ ಒಂದು ಜ್ಞಾನವನ್ನ ಆದಷ್ಟು ಬೇಗ ಕೊಡ್ಲಿ. ಅಥವಾ ನಾನು ಈ ವಿಚಾರವನ್ನು ನಿನಗೆ ಮನದಟ್ಟು ಮಾಡಿಸ್ಬೇಕು ಅಂತಿದ್ದೆ, ಆದ್ರೆ ಸಾಧ್ಯ ಆಗ್ಲಿಲ್ಲ, ಪರವಾಗಿಲ್ಲ, ಹಿಂದಿನ ಜನ್ಮದ ಏನೋ ಋಣ ಇತ್ತು ಅನ್ಸುತ್ತೆ, ನೀನ್ ಈ ತರ ತೀರಿಸ್ಕೊಂಡು ಹೋಗಿದ್ಯಾ. ಬಟ್ ನೀನ್ ಕೊಟ್ಟಿರೋ ನೋವಿಂದ ನಾನು ಈ ಪ್ರಮುಖ ಪಾಠಗಳನ್ನ ಕಲ್ತಿದ್ದೀನಿ ಅಂಡ್ ಅದರಿಂದ ಮೇಲೆ ನಾನು ಎವಾಲ್ವ್ ಆಗ್ತಾ ಇದ್ದೀನಿ. ಈ ಹಂತದಲ್ಲಿ, ಈ ಲೆವೆಲಲ್ಲಿ, ಈ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದನ್ನ ನೋಡೋದು ತುಂಬಾ ಮುಖ್ಯ ಆಗುತ್ತೆ. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಅದನ್ನ ನೀವು ಪೇಪರ್ ಮೇಲೆ ಬರ್ದಾಗ ನೀವು 100 ಸತಿ ಹಾಗೆ ಮಾಡಿದ್ರು ಅಂತ ಅನ್ಕೊಳ್ಳೋದಕ್ಕೂ, ಒಂದು ಸತಿ ಇದರಿಂದ ಹೀಗೆ ನಾನು ಇದಕ್ಕೆ ಈ ಕನ್ಕ್ಲೂಷನ್ ಕೊಡ್ತಾ ಇದ್ದೀನಿ, ಹೀಗೆ ಅದನ್ನ ರಿನೌನ್ಸ್ ಮಾಡ್ತಾ ಇದ್ದೀನಿ, ಲೆಟ್ ಗೋ ಮಾಡ್ತಾ ಇದ್ದೀನಿ, ಬಿಡ್ತಾ ಇದೀನಿ ಅಂತ ಅನ್ಕೊಳ್ಳೋದಕ್ಕೂ ಅಜಗದಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಅದನ್ನ ಕೇವಲ ಒಂದು ನೆಗೆಟಿವ್ ಥಾಟ್ ಆಗಿ ನೀವು ಮೈಂಡಲ್ಲಿ ರನ್ ಮಾಡ್ತಾ ಇದ್ರೆ ಅದು ನಿಮ್ಗೆ ಬೇರೆ ಬೇರೆ ಅನಾರೋಗ್ಯ ಅಥವಾ ಮತ್ತೆ ಅದೇ ತರದ ನೆಗೆಟಿವಿಟಿ ಇರುವಂತಹ ವ್ಯಕ್ತಿಗಳನ್ನ ಅಟ್ರಾಕ್ಟ್ ಮಾಡುವಂತ ಪರಿಸ್ಥಿತಿಯನ್ನ ಮತ್ತೆ ಪ್ರೊಡ್ಯೂಸ್ ಮಾಡ್ತಾನೆ ಇರುತ್ತೆ. ಸೊ ನೀವೇ ಎಲ್ಲೋ ಒಂದ್ ಕಡೆ ಅದನ್ನ ಬಿಡಬೇಕು. ಅಂಡ್ ಅದಕ್ಕೆ ಜರ್ನಲಿಂಗ್ ಅಥವಾ ರೈಟಿಂಗ್ ಇಂತ ಬೆಟರ್ ಮೆಥಡ್ ಇರೋಕೆ ಸಾಧ್ಯನೇ ಇಲ್ಲ.
ಎರಡನೇದು, ಎಷ್ಟೋ ಸರಿ ನಿಮ್ಮ ಆಪ್ತರು ದೇಹತ್ಯಾಗ ಮಾಡ್ಬಿಟ್ಟಿರ್ತಾರೆ. ಏನೋ ಹೇಳ್ಬೇಕು ಅಂತಿರುತ್ತೆ, ಕೇಳ್ಬೇಕು ಅಂತಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಅದನ್ನ ಹೇಳಕ್ಕೂ ಆಗ್ತಾ ಇರಲ್ಲ, ಅಥವಾ ಅದಕ್ಕೆ ಟೈಮ್ ನೀರ್ ಹೋಗಿರುತ್ತೆ. ಬಟ್ ನೀವು ಅವರಿಗೂ ಒಂದು ಪತ್ರವನ್ನು ಬರೀಬಹುದು. ನೋಡಿ, ನಾವು ಎನರ್ಜಿ ಲೆವೆಲಲ್ಲಿ, ಆತ್ಮದ ಲೆವೆಲಲ್ಲಿ ಕನೆಕ್ಟ್ ಆದಾಗ ಅವರು ಫಿಸಿಕಲ್ ಫಾರ್ಮ್ ಅಲ್ಲಿ ಇದ್ದಾರೆ, ಇಲ್ಲ, ಅದು ನೆನ್ನೆ, ಇವತ್ತು ಬೇರೆ, ನಾಳೆ ಇನ್ನೇನೋ ಅನ್ನೋ ತರದ್ದು ಆ ಒಂದು ಟೈಮ್ ರಿಫರೆನ್ಸ್ ಕೂಡ ಇರೋದಿಲ್ಲ. ಆದ್ರಿಂದ ನೀವು ಅವ್ರಿಗೂ ಪತ್ರ ಬರೆದು ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ರು, ಅಥವಾ ನೀವೇನ್ ಮಾಡಕ್ಕಾಗ್ಲಿಲ್ಲ, ನಿಮ್ಗೇನ್ ರಿಯಲೈಸ್ ಆಯ್ತು, ಆ ಕ್ಲಾರಿಟಿ ತಗೊಳ್ಳಿ. ಎಷ್ಟು ಹಗುರ ಅನ್ಸುತ್ತೆ ಅಂದ್ರೆ ಇಟ್ಸ್ ಅನ್ ಅಮೇಝಿಂಗ್ ಹೀಲಿಂಗ್ ಟೂಲ್, ಐ ಮಸ್ಟ್ ಟೆಲ್ ಯು. ಇನ್ನು ಮೂರನೇದು, ಯಾವಾಗ್ಲೂ ನಾನು ರೆಕಮೆಂಡ್ ಮಾಡ್ತಾ ಇರ್ತೀನಿ, ಮಕ್ಕಳಿಗೂ ಇದನ್ನ ಹೇಳ್ಕೊಡ್ಬಹುದು. ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ಗೋಲ್ಸ್ ನ ಬರೀರಿ. ಖುಷಿ ಅಂದ್ರೆ ಇದು ಒಂದೇ ಅಂತ ನಮ್ಮ ಸಮಾಜ ತುಂಬಾ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಹೇಳ್ಕೊಟ್ಬಿಟ್ಟು ಎಷ್ಟೋ ಸ್ಟ್ರೆಸ್ ನಮ್ಮಲ್ಲಿ ಜಾಸ್ತಿ ಮಾಡ್ಬಿಟ್ಟಿದೆ. ಸೊ ನನ್ನ ಫಿಸಿಕಲ್ ಗೋಲ್ಸ್ ಇದು ಒಂದ್ 4 ಪಾಯಿಂಟು. ನಾನು ಭಾವನಾತ್ಮಕವಾಗಿ ಇಷ್ಟು ಗೋಲ್ಸ್ ಈ ವರ್ಷ ಅಚೀವ್ ಮಾಡಕ್ ಇಷ್ಟಪಡ್ತೀನಿ. ಮೆಟೀರಿಯಲಿಸ್ಟಿಕ್ಲಿ ಇದನ್ನೆಲ್ಲ ಅಚೀವ್ ಮಾಡೋಕೆ ನಾನು ತಯಾರಿ ಮಾಡ್ಕೊಳ್ತೀನಿ. ಇಂಟೆಲಿಜೆನ್ಸ್ ಆಸ್ಪೆಕ್ಟ್ಸ್ ಅಲ್ಲಿ ಇದೆಲ್ಲ ಅಚೀವ್ ಮಾಡ್ತೀನಿ ಅಥವಾ ಮಾಡಿದೀನಿ. ಈ ತರ ಒಂದು ಕ್ಲಾರಿಟಿಯನ್ನ ಒಂದು 10 ಆಸ್ಪೆಕ್ಟ್ಗಳಲ್ಲಿ ಕೊಡ್ತಾ ಹೋಗಿ. ಸೊ ಗೋಲ್ ಸೆಟ್ಟಿಂಗು ಕೂಡ ಅಮೇಝಿಂಗ್ ಆಗಿ ಜರ್ನಲಿಂಗ್ ವರ್ಕ್ ಆಗುತ್ತೆ. ಇದ್ರ ಬಗ್ಗೆ ಎಷ್ಟೋ ಪುಸ್ತಕಗಳು ಪ್ರಪಂಚದಾದ್ಯಂತ ರಿಲೀಸ್ ಮಾಡಿದ್ದಾರೆ. ಜಸ್ಟ್ ಬೈ ರೈಟಿಂಗ್ ಯು ಕ್ಯಾನ್ ಶಿಫ್ಟ್ ದಿ ಎನರ್ಜಿ. 100% ಅದು ಸಾಧ್ಯ ಇದೆ. ಅಂಡ್ 4ನೇದು, ಒನ್ ಆಫ್ ಮೈ ಫೇವ್ರೆಟ್ಸ್. ನಿಮ್ಗೊಂದು ಪ್ರಾಬ್ಲಮ್ ಇದ್ದಾಗ ಎಷ್ಟೋ ಸತಿ ಡೆಡ್ ಎಂಡ್ ಇದು, ಇನ್ನಿರಿಂದ ಹೊರಗಡೆ ಬರಕ್ ಸಾಧ್ಯನೇ ಇಲ್ಲ, ಆಗೋಯ್ತು, ಮುಗ್ದೋಯ್ತು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಐ ವಿಲ್ ಟೀಚ್ ಯು ಅನ್ ಅಮೇಝಿಂಗ್ ವೇ ಥ್ರೂ ವಿಚ್ ಯು ಕ್ಯಾನ್ ಬ್ರೇಕ್ ಥ್ರೂ ಫ್ರಮ್ ದಟ್ ಪ್ಯಾಟರ್ನ್. ಅದನ್ನು ಕೂಡ ನೀವು ಭೇದಿಸಿ ಮುಂದೆ ಹೋಗಕ್ಕೆ ಸಾಧ್ಯ ಇದೆ, ಕೇವಲ ನಿಮ್ಮ ಆ ಪೆನ್ನು ಮತ್ತು ಪುಸ್ತಕ ಅಥವಾ ಹಾಳೆಯಿಂದ. ಹೇಗೆ ಅಂತಂದ್ರೆ, ಈಗ ನಿಮ್ಗೆ ಪ್ರಾಬ್ಲಮ್ ಏನ್ ಬಂದಿದೆ ಅದನ್ನ ಒಂದೇ ಒಂದು ಲೈನಲ್ಲಿ ಬರೀರಿ. ಕೆಲಸ ಸಿಗ್ತಾ ಇಲ್ಲ ಫಾರ್ ಎಕ್ಸಾಂಪಲ್, ನಿಮ್ಗೆಲ್ಲ ಅರೈವ್ ಆಗ್ಬೇಕು, ಡಿಸೈರ್ಡ್ ಗೋಲ್ ಏನು, ಕೆಲಸ ಸಿಕ್ಕಿದೆ, ಅಥವಾ ಇಷ್ಟು ಸಂಬಳದ ಕೆಲಸ ಸಿಕ್ಕಿದೆ, ಅಥವಾ ಇಷ್ಟು ತೃಪ್ತಿಯ ಕೆಲಸ ಸಿಕ್ಕಿದೆ, ಅಥವಾ ಈ ಒಂದು ಕ್ರಿಯೆಯಲ್ಲಿ ನಾನು ತೊಡಗಿಸ್ಕೊಳ್ಳುವಂತಹ ಕೆಲಸ ಸಿಕ್ಕಿದೆ. ಅಂಡ್ ಒಂದು 4-5 ರೆಮಿಡಿ ಬರೀರಿ. ಯಾವ ತರ? ನಾನು ಡೈರೆಕ್ಟ್ ಆಗಿ ಕಂಪನಿ ಅಪ್ರೋಚ್ ಮಾಡೋದ್ರಿಂದ ಸಿಕ್ಕಿದೆ, ಅಥವಾ ಫ್ರೆಂಡ್ ರೆಫರೆನ್ಸ್ ಇಂದ ಸಿಕ್ಕಿದೆ, ಆನ್ಲೈನ್ ಹುಡ್ಕೋದ್ರಿಂದ ಸಿಕ್ಕಿದೆ, ಅಥವಾ ಹಳೆ ಕಂಪನಿಯವರು ಮತ್ತೆ ನನ್ನ ಅಪ್ರೋಚ್ ಮಾಡೋದ್ರಿಂದ ಸಿಕ್ಕಿದೆ, ಈ ರೀತಿ. ಸೊ ನೀವು ಎಲ್ಲಿ ಹೋಗ್ಬೇಕು ಆ ಕ್ಲಾರಿಟಿ ಇದೆ, ಹೀಗೆಲ್ಲ ಅಲ್ಲಿ ಅರೈವ್ ಆಗಬಹುದು ಅನ್ನೋಂಥ ಒಂದು ಓಪನಿಂಗ್ ನ ನಿಮ್ಮ ಮೈಂಡಲ್ಲಿ ಮಾಡ್ತಾ ಇದ್ದೀರಾ. ನಾನು ಇದ್ರ ಬಗ್ಗೆ ಹೆಚ್ಚು ಎಲಾಬ್ರೇಟ್ ಮಾಡಲ್ಲ. ಇದನ್ನ ಟ್ರೈ ಮಾಡಿ ಸೊಲ್ಯೂಷನ್ ಪಡೆದು ಕಮೆಂಟ್ ಬಾಕ್ಸ್ ಅಲ್ಲಿ ಹೌದು ನಾನು ಈ ಪ್ರಾಬ್ಲಮ್ ಹೀಗೆ ಟ್ರೈ ಮಾಡಿದೆ, ಹೀಗಾಯ್ತು ಅಂತ ನೀವೇ ಹೇಳ್ಬೇಕು. ಯಾಕಂದ್ರೆ ಅಷ್ಟು ಮ್ಯಾಜಿಕಲ್ ಇದು. ಮೈಂಡ್ ಪ್ರಿಪೇರ್ ಆಗ್ಬಿಡುತ್ತೆ 10 ಹೆಜ್ಜೆ ಮುಂದೆ ಹೋಗಿ, ದಿಸ್ ಇಸ್ ಹೌ ಐ ಅಟ್ರಾಕ್ಟ್ ದ ಸೊಲ್ಯೂಷನ್ ಅಂತ. ಸೊ ಇದೆಲ್ಲ ಒಂದ್ ಕಡೆ ಆದ್ರೆ, ಖಂಡಿತ ನಾನು ರೆಕಮೆಂಡ್ ಮಾಡೋದು ಆಸ್ ಅ ಥೆರಪಿಸ್ಟ್, ಸೆಲ್ಫ್ ಇಂಪ್ರೊವೈಸೇಷನ್ ಬಗ್ಗೆ ಬರ್ಕೊಳ್ಳೋದು. ನಾವ್ ಎಷ್ಟು ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ ಗೊತ್ತಾ ನಮ್ಮ ಬಗ್ಗೆ ಇರೋ ನ್ಯೂನತೆಗಳನ್ನ. ಅವ್ರು ಸರಿ ಇಲ್ಲ, ಇವರಿಂದ ಆಯ್ತು, ಇವರೇ ಹಿಂಗ್ ಮಾಡ್ಬಿಟ್ಟಿದ್ದು, ಇವ್ರು ಹೀಗಿದ್ದಿದ್ರೆ ಹಾಗ್ಯಾಕೆ ಆಗ್ತಾ ಇತ್ತು, ಹಾಗಾದ್ರೆ ನಮ್ದೇನು ಪಾತ್ರನೇ ಇಲ್ವಾ? ಇನ್ಫ್ಯಾಕ್ಟ್ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗ್ತೀನಿ. ಆ ದೋಷದಿಂದ ಹೋಯ್ತು, ಈ ನಂಬರಿಂದ ಆಯ್ತು, ಆ ಮನೆ ಇದರಿಂದ ಆಯ್ತು, ಅದೆಲ್ಲ ಇಂದ ಆಯ್ತೋ ಇಲ್ವೋ ಅದೆಲ್ಲ ಪ್ರಶ್ನೆ ಇಲ್ಲಿ. ಬಟ್ ಹಾಗಾದ್ರೆ ನಿಮ್ದೇನು ಪಾತ್ರನೇ ಇಲ್ವಾ? ನಿಮ್ ಮೈಂಡ್ ಏನು ಇನ್ಫ್ಲುಯೆನ್ಸೇ ಇಲ್ವಾ? ಹಾಗಾದ್ರೆ ಜ್ಞಾನೋದಯ ಪಡೆದ ಪ್ರತಿಯೊಬ್ಬ ವ್ಯಕ್ತಿಯು ಆ ಆಸ್ಪೆಕ್ಟ್ಗಳ ಬಗ್ಗೆ, ಲೋವರ್ ಆಸ್ಪೆಕ್ಟ್ಸ್ ಬಗ್ಗೆ ಹೇಳಲ್ಲ. ನೀವು ನಿಮ್ಮದು, ನಿಮ್ಮ ಮನಸ್ಸು, ನಿಮ್ಮ ಆತ್ಮ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ಅಂದ್ಮೇಲೆ ಇದೇ ಅಲ್ಟಿಮೇಟ್ ರಿಯಾಲಿಟಿ. ಸೆಲ್ಫ್ ಎನ್ಕ್ವೈರಿ, ಸೆಲ್ಫ್ ಇಂಪ್ರೂವ್ಮೆಂಟೇ ಅಲ್ಟಿಮೇಟ್ ರಿಯಾಲಿಟಿ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ನಮ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ, ಇದನ್ನ ಮಾಡ್ಕೊಂಡ್ಬಿಡು ಸೊಲ್ಯೂಷನ್ ಸಿಗುತ್ತೆ, ಅದು ಮಾಡ್ಕೊಂಡ್ಬಿಡು ಸೊಲ್ಯೂಷನ್ ಸಿಗುತ್ತೆ, ಇದು 20 ಸತಿ ಮಾಡ್ಬಿಡು, ಅದು ಕೊಂಡ್ಕೊಂಡ್ಬಿಡು, ಇದು ಜಂಪ್ ಮಾಡ್ಬಿಡು ಅಂತ ಹುಡೋಗ್ತಿವಿ ಅದನ್ನ ಮಾಡಕ್ಕೆ. ಬಟ್ ಅದೆಲ್ಲ ನಮ್ ಒಳಗಡೆ ಇರೋದು ಯಾವ್ದನ್ನ ಫಸ್ಟ್ ಕ್ಲಿಯರ್ ಮಾಡ್ಬೇಕು. ಇಲ್ಲಾಂದ್ರೆ ಸೊಲ್ಯೂಷನ್ ಆಫ್ಟರ್ ಸೊಲ್ಯೂಷನ್, ಈ ತರ ಎಕ್ಸ್ಟರ್ನಲ್ ರೆಮಿಡಿನ ಹುಡ್ಕೊಂಡು ಹೋಗ್ತಾನೆ ಇರ್ತೀವಿ. ಅದಕ್ಕೆ ಎಂಡೇ ಇರಲ್ಲ. ಜನಕ್ಕೆ ಅದ್ರ ಮೇಲೆಲ್ಲ ತುಂಬಾ ಎಕ್ಸೈಟ್ಮೆಂಟ್. ಬಟ್ ನಮ್ಮನ್ನ ನಾವು ಮಾಡ್ಕೋಬೇಕು. ನನ್ನಲ್ಲಿ ಪ್ರಾಬ್ಲಮ್ ಇದೆ ಅಂದಾಗ ಇಟ್ ಡಸಂಟ್ ಸೌಂಡ್ ವೆರಿ ಇಂಟ್ರೆಸ್ಟಿಂಗ್, ಅನ್ಫಾರ್ಚುನೇಟ್ಲಿ. ಸೊ ಜರ್ನಲಿಂಗ್ ಅಲ್ಲಿ ನೀವು ಓಕೆ, ನಾನು ತುಂಬಾ ಸೋಂಬೇರಿ ಇದೀನಿ, ಅಥವಾ ವಸ್ತುಗಳನ್ನ ನೀಟಾಗಿ ಇಟ್ಕೊಳ್ತಾ ಇಲ್ಲ, ಅಥವಾ ಕೆಟ್ಟ ಪದಗಳನ್ನ ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಪೇರೆಂಟಿಂಗ್ ಮಾಡ್ತಾ ಇದ್ರು, ಅದ್ರಲ್ಲಿ ಏನ್ ಮಿಸ್ಟೇಕ್ಸ್ ಮಾಡ್ತಾ ಇದ್ರು, ಅದನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅದೇ ತರ ಆಡ್ತಾ ಇದ್ದೀನಿ ಈಗ್ಲೂ, ಈ ತರ ಇಷ್ಟು ಈಗ ನಾ ಹೇಳಿರುವಂತ 5-6 ಆಸ್ಪೆಕ್ಟ್ಸ್ ಮಾಡೋದ್ರಿಂದಾನೇ ಒಂದು ಅಮೇಝಿಂಗ್ ಇಂಪ್ರವೈಸೇಷನ್ ನಿಮ್ಮಲ್ಲಿ ನೀವು ನೋಡಬಹುದು. ಅಂಡ್ ಆ ಪುಸ್ತಕ ನಿಮ್ಮ ಬೆಸ್ಟ್ ಗೈಡ್ ಮತ್ತು ಫ್ರೆಂಡ್ ಆಗಬಹುದು. ಟ್ರೈ ಮಾಡ್ತೀರಾ ಅಲ್ವಾ? ಎಸ್, ನಾನೇ ಮಾಡ್ತೀನಿ ಅನ್ನೋ ಕಂಟ್ರೋಲ್ ತಗೊಂಡಾಗ ಮಾತ್ರ ಇಂಪ್ರೂವ್ಮೆಂಟ್ನ ಡೋರ್ ಓಪನ್ ಆಗತ್ತೆ ರೀ. ಇಲ್ಲ ಅಂತಂದ್ರೆ ನಾನು ಹೆಲ್ಪ್ಲೆಸ್ಸು, ನನ್ನ ಕೈಲಿ ಆಗ್ತಾ ಇಲ್ಲ, ಏನೋ ಬಂದ್ಬಿಟ್ಟಿದೆ, ಬ್ಯಾಡ್ ಲಕ್ಕು, ಹಾಗಾಗೋಯ್ತು, ಹೀಗಾಗೋಯ್ತು ಅಂತ ರಾಗ ಹೇಳ್ಕೊಂಡೆ ಜೀವನ ಕಳೆದು ಹೋಗ್ಬಿಡ್ಬಾರ್ದು ಅಲ್ವಾ? ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ. ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ.
ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.